ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗೀತಾಂಜಲಿ. ವೀಕ್ಷಕರೇ, ಈ ಕಾಲದಲ್ಲಿ ಯಾರಿಗಿರಲ್ಲ ಹೇಳಿ ಈ ಕೂದಲಿನ ಸಮಸ್ಯೆ ಅನ್ನೋದು? ಎಲ್ಲರಿಗೂ ಕಾಡೋ ದೊಡ್ಡ ಸಮಸ್ಯೆ ಇದಾಗಿದೆ. ಈ ಏರ್ ಫಾಲ್ ಅನ್ನೋದು ಎಲ್ಲರಿಗೂ ಹಾಗೆ ಆಗುತ್ತದೆ. ಆದರೆ ಈ ಸಮಸ್ಯೆನ ನಾವು ನ್ಯಾಚುರಲ್ ಆಗಿ ಬಗೆಹರಿಸ್ಕೋಬೇಕು. ಅಂದರೆ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಬಗೆಹರಿಸ್ಕೊಳ್ಳೋದ್ರಿಂದ ಅದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತದೆ. ಇಲ್ಲವಾದಲ್ಲಿ ನಾವು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸ್ಗಳನ್ನೇ ಬಳಸುತ್ತಿದ್ದರೆ ಮತ್ತಷ್ಟು ಸೈಡ್ ಎಫೆಕ್ಟ್ಸ್ಗಳೇ ಜಾಸ್ತಿ. ಹಾಗಾಗಿ ನಾನಿಲ್ಲಿ ಒಂದು ಸಿಂಪಲ್ ಮನೆಮದ್ದು ಅಂದರೆ ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬಳಸ್ಕೊಂಡು ನೀವು ನಿಮ್ಮ ಕೂದಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರವೇ ನೀಡಬಹುದು. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ ಒಂದು ಈರುಳ್ಳಿ ತಗೋತಾ ಇದ್ದೀನಿ. ಈರುಳ್ಳಿ ತಗೊಂಡು ಅದರ ಸಿಪ್ಪೆ ತೆಗೆದು ನೀಟಾಗಿ ತುರ್ಕೋಬೇಕು. ಈ ಈರುಳ್ಳಿಯು ಕೂದಲಿಗೆ ತುಂಬ ಒಳ್ಳೆಯದು. ಈರುಳ್ಳಿ ರಸವು ಸಲ್ಫರನ್ನು ಹೊಂದಿದ್ದು ಇದು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಕೂದಲಿನ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಕೂದಲಿನ ಮೇಲೆ ಈರುಳ್ಳಿ ರಸವನ್ನು ನಿಯಮಿತವಾಗಿ ಬಳಸುವುದರಿಂದ ಕೂದಲು ಕಿರುಚೀಲಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದರ ಪರಿಣಾಮವಾಗಿ ಕೂದಲು ವೇಗವಾಗಿ ಬೆಳೆಯುತ್ತದೆ ಮತ್ತು ಆರೋಗ್ಯವಾಗಿಯೂ ಸಹ ಇರುತ್ತದೆ. ಈರುಳ್ಳಿಯ ಸಿಪ್ಪೆ ತೆಗೆದ ಮೇಲೆ ಅದನ್ನು ತುರಿದುಕೊಳ್ಳಬೇಕು. ತುರಿದ ನಂತರ ಅದರಿಂದ ರಸವನ್ನು ತೆಗೆಯಬೇಕು. ತುರಿದ ಈರುಳ್ಳಿಯನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಅದರ ರಸವನ್ನು ತೆಗೆದುಕೊಳ್ಳಬೇಕು. ಇದನ್ನು ನಿಯಮಿತವಾಗಿ ಮಾಡುತ್ತಾ ಬಂದರೆ ನಿಮಗೆ ಆಗುವ ಹೇರ್ ಫಾಲ್ ಮತ್ತು ಡ್ರ್ಯಾಂಡ್ರಫ್ ಎಲ್ಲ ಕೂದಲಿನ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ. ಈ ಈರುಳ್ಳಿಯಲ್ಲಿ ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುವ ಅಂಶವು ಯಥೇಚ್ಛವಾಗಿದ್ದು ಇದನ್ನು ಬಳಸುವುದರಿಂದ ನಮಗೆ ಆಗುತ್ತಿರುವ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತದೆ ಮತ್ತು ನಮ್ಮ ಕೂದಲಿನ ಅಂದವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ನಿಯಮಿತವಾಗಿ ಅಂದರೆ ಆಗಾಗ್ಗೆ ಈ ಈರುಳ್ಳಿಯ ರಸವನ್ನು ತಲೆಗೆ ಹಚ್ಚುವುದರಿಂದ ನಮಗೆ ಕೂದಲಿಗೆ ತುಂಬ ಒಳ್ಳೆಯದು. ಹೀಗೆ ತುರಿದ ಈರುಳ್ಳಿಯನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಒಂದು ಸ್ಪೂನ್ನ ಸಹಾಯದಿಂದ ಅದರ ರಸವನ್ನು ತೆಗೆದುಕೊಳ್ಳಬೇಕು. ಈರುಳ್ಳಿ ರಸವನ್ನು ತೆಗೆದ ನಂತರ ಅದಕ್ಕೆ 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಎರಡು ಚೆನ್ನಾಗಿ ಮಿಕ್ಸ್ ಆಗುವಂತೆ ಅಂದರೆ ಎರಡು ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಬೇಕು. ಹೀಗೆ ಈರುಳ್ಳಿ ರಸ ಮತ್ತು ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮ್ಮ ಕೂದಲಿನ ಬುಡಕ್ಕೆ ಅಂದರೆ ಸ್ಕಾಲ್ಪ್ಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದ ನಂತರ 2 ಗಂಟೆ ಬಿಟ್ಟು ಉಗುರು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಕೂದಲಿನ ಸಮಸ್ಯೆ ಪರಿಹಾರವಾಗುತ್ತದೆ. ಆದರೆ ಇದನ್ನು ನಿಯಮಿತವಾಗಿ ಮಾಡುತ್ತಾ ಬರಬೇಕು. ಆಗ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತದೆ. ಇದನ್ನು ಹಚ್ಚುವುದರಿಂದ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತದೆ ಮತ್ತು ನಿಮ್ಮ ಕೂದಲಿನ ಸೌಂದರ್ಯವೂ ಸಹ ಹೆಚ್ಚುತ್ತದೆ ಮತ್ತು ನಿಮ್ಮ ಕೂದಲು ಆರೋಗ್ಯವಾಗಿಯೂ ಸಹ ಇರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.